ನೀನು ಯೂಟ್ಯೂಬಿಂದ ಬಂದವನೋ ನೀನು ಅಂಥವನೋ ಇಂಥವನೋ ಅಂತ. ಸರ್ ಇವರು ಹಂಗೆ ನೋಡೋಕ್ಕೋರೆ ಸ್ಟ್ಯಾಂಡರ್ಡ್ ಅಂತೆಲ್ಲ ಮಾತಾಡಿದರು. ಅಂಥ ಟೈಮಲ್ಲಿ ಹಂಗೆ ನೋಡೋಕ್ಕೋರೆ ಇವತ್ತು ಡೆವಿಲ್ ಮೂವಿನಲ್ಲಿ ಗಿಲ್ಲಿನೇ ಸರ್ ಮಾಡಿರೋದು, ಆ ಮಾಡಿಲ್ಲ. ಸ್ಟ್ಯಾಂಡರ್ಡ್ ಯಾರು ಸರ್ ಇವತ್ತು ನಂಬರ್ 1 ಸ್ಥಾನದಲ್ಲಿ? ಈಗ ಅವರಿಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ನಂಬರ್ 1 ಗಿಲ್ಲಿನೇ ಅಲ್ವಾ ಸರ್? ಆ ಗಿಲ್ಲಿಗೆ ಸಿಕ್ಕಿರೋ ಡೆವಿಲ್ ಮೂವಿ ಚಾನ್ಸು ಆ ಆಯ್ತಾ? ಎಷ್ಟೋ ಜನಕ್ಕೆ ಪುಣ್ಯ ಸರ್. ಡಿ ಬಾಸ್ ಜೊತೆ ಒಂದೇ ಒಂದು ಸ್ಕ್ರೀನಲ್ಲಿ ಒಂದು ಶೇರ್ ಮಾಡ್ಕೋಬೇಕು ಅಂತ ತುಂಬ ಕಾಯ್ತಿದ್ದಾರೆ. ಅಂಥದ್ರಲ್ಲಿ ಯಾರಿಗೂ ಸಿಕ್ಕಿರೋದು ನಮ್ಮ ಗಿಲ್ಲಿ ಸಿಕ್ಕಿದೆಯಲ್ಲ, ಅಂಥದ್ರಲ್ಲಿ ಅವ್ನು ಹೆಂಗೆ ಸರ್ ಡಮ್ಮಿ ಆಯ್ತಾನೆ? ಅವ್ನು ಗ್ರೇಟ್ ಸರ್ ಅವನು. ಈಗ ಮನೆಯಲ್ಲಿ ಇಬ್ಬರು ದುಶ್ಮನ್ಗಳಾಗಿದ್ದರು, ಇವಾಗ ದೋಸ್ತಿಗಳಾಗಿದ್ದಾರೆ ಅಶ್ವಿನಿ ಮತ್ತು ಗಿಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಆಟದ ನಿಯಮ. ಹೆಂಗೆ ಅಂದರೆ ಈಗ ರಾಜ್ಕುಮಾರ್ ಸರ್ ಒಂದು ಹಾಡು ಹೇಳಿದ್ದಾರೆ, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡಿಬೇಕು ಅಂತ. ಹಂಗೆ ಅಲ್ಲಿ ಆಟ ಹೆಂಗಿರುತ್ತೆ ಆಡ್ತಾ ಹೋಗ್ಬೇಕು. ಆಟದಲ್ಲೇನೋ ಹಿಂದಿನ ಎಪಿಸೋಡಲ್ಲಿ ಹತ್ರ ಹೇಳಿರ್ಬೋದು ಅಶ್ವಿನಿ ಗೌಡ, ಅದನ್ನೇ ಈಗ ಹೆಂಗೆ ಇದು ಮಾಡ್ಕೊಳ್ತೀರಿ ನೀವು ಆಟದ ನಿಯಮ? ಸರ್ ಇನ್ನೊಂದೇನೆಂದರೆ ಏನು ಗೊತ್ತಾ ಸರ್, ಆಟದ ನಿಯಮ ಎಂತಂದರೆ ಸರ್ ನಾನು ಗೆಲ್ಲಬೇಕು ಅನ್ನೋದು ಅಷ್ಟೇ ಸರ್ ನನ್ನ ತಲೆಯಲ್ಲಿರೋದು. ಗೆಲ್ಲಬೇಕು ಅಂತ ಬಂದಾಗ ನಾನು ಏನೇ ತಲೆ ಓಡಿಸಿ ಗೆಲ್ಲೋದು ಮುಂದೆ ಹೋಗಲೇಬೇಕು. ಅದನ್ನೇ ಸಾಧಿಸ್ಕೊಂಡು ನಿಂತ್ಕೊಳ್ಳೋಕ್ಕೆ ಅದೇನೋ ಪರ್ಸ್ನಲ್ ಲೈಫ್ ಮನೆ ಅಲ್ಲ ಅದು. ಈಗ ಅಕ್ಕಪಕ್ಕದ ಮನೇಲಿಲ್ಲ ಅವರು, ಅಲ್ಲಿ ಆಟ ಆಡೋಕ್ಕೆ ಅಂತ ಬಂದಿರೋದು. ಒಂದು ಮನೇಲಿ ಅಂತ ಇದ್ದಾಗ ಪ್ರತಿಯೊಬ್ಬರು ಕೂಡ ಆಟದ ನೋಡ್ತಾರೆ, ಗೆಲ್ಲೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಂಗಿದ್ದಾಗ ಅಲ್ಲಿ ದ್ವೇಷ ಇನ್ನೊಂದು, ಇವಾಗ ಜಗಳ ಆಡಿದ್ರೆ ಅಲ್ಲಿ ಹೋಗಿ ಇಬ್ಬರು ಕಾಫಿ ಕುಡಿತಾರೆ ಅಷ್ಟೇ. ಅದನ್ನೇ ಬಿಗ್ ಬಾಸ್ ಅನ್ನೋದು. ಈಗ ಮೊನ್ನೆ ಅಶ್ವಿನಿ ಹೆಲ್ಮೆಟ್ ಆದರು, ಆಗಿದ್ದು ಒಳ್ಳೇದಾ ಆಗಬಾರ್ದಿತ್ತ? ಸಾರಿ ಜಾಹ್ನವಿ ಸರ್ ಇಲ್ಲ ಸರ್. ಇನ್ನೊಂದಂದರೆ ಸರ್ ಅವರು ಈಗ ಆಟ ಕರೆಕ್ಟಾಗಿ ಆಡ್ತೀನಿ ಅಂದರೆ ಉಳಿಸ್ಕೊಂಡಿರೋರು, ಅವ್ರು ಆಟ ಆಡ್ತಿಲ್ಲ ಅಂದಿರೋದಕ್ಕೆ ಎಲ್ಲ ಕಳಿಸ್ತಾ ಇರೋದು ಸರ್. ಆಡಂಗಿರಿ ಇನ್ನೊಂದೇನೆಂದರೆ ಬರೀ ಸರ್ ಅಲ್ಲಿ ಆಲ್ಮೋಸ್ಟ್ ಬರೀ ಲೇಡೀಸ್ ಕಿತಾಪತಿಗಳೇ ಸರ್. ಇಬ್ಬರು ಪಾರ್ಟ್ನರ್ಗಳೇ ಒಂದಲ್ಲ ಒಂದು ಕಿರಿಕು ಸರ್. ಇನ್ನೊಂದೇನೆಂದರೆ ಗಂಡು ಮಕ್ಳು ವಾಯ್ಸೇ ಇಲ್ಲ ಅಲ್ಲಿ, ಬರೀ ಇವ್ರುಗಳದೇ ವಾಯ್ಸು. ಇನ್ನೊಂದು ರಜತ್ನ ಕಳಿಸಿದಾರ ಇರ್ಬೋದು ಸರ್, ಇದ್ರೂ ಇರ್ಬೋದು ಖಂಡಿತ. ಯಾಕೆ ಗೊತ್ತಾ, ಈಗ 2 ವಾಯ್ಸ್ ರೈಸ್ ಆಯ್ತಾಯ್ತು ಅಂದಾಗ ಗಂಡು ಮಕ್ಳು ಯಾರಾದ್ರೂ ಮಾತಾಡೋಬೇಕಲ್ಲ. ಬರೀ ಗಿಲ್ಲಿ ಪಾಪ ಕಾಮಿಡಿ ಮಾಡ್ಕೊಂಡು ಅದು ಈ ಥರ ಮಾಡ್ಕೊಂಡಾನೆ. ಇನ್ನು ರಘು ಅವ್ರ ಪಾಪ ಅವರು ಅಷ್ಟು ಮಾತಾಡೋಲ್ಲ, ಹೆಣ್ಮಕ್ಳ ಬಗ್ಗೆ ಒಂದು ಗೌರವ ಕೊಡ್ತಾರೆ. ಇನ್ನು ಬೇರೆ ಇನ್ನು ಯಾರೋ ಅಷ್ಟು ವಾಯ್ಸ್ ರೈಸ್ ಮಾಡಲ್ಲ. ಅಕ್ಕಪಕ್ಕದಲ್ಲಿ ಅವ್ರ ಜೊತೆ ಓಡಾಡ್ಕೊಂಡಿದ್ದಾರೆ. ಇನ್ನು ಮಾತಾಡೋಕ್ಕೊಬ್ರು ಬೇಕಲ್ಲ. ಈಗ ನೀವಾಗಲೇ ಹೇಳಿದ್ರಲ್ಲ ಯಾಕೆ ಕಳಿಸಿರು ಅಂತ, ಅನುಭವಸ್ಥ ಅನ್ನೋದು ಇದಕ್ಕೇನೆ.